ಅಲ್ಲ ಈಗ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಇವರೇನು ರಿಟರ್ಜಿ ಸಲ್ಲಿಸಿದ್ರು, ಆ ರಿಟರ್ಜಿ ವಜಾಗೊಂಡಿದೆ. ಈ 17A ಅಪ್ರೂವಲ್ ನಾವೇನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ನಾವೇನು ಅಪ್ರೂವಲ್ ಅನ್ನ ಕೇಳಿದ್ವಿ, ಈ ಅಪ್ರೂವಲ್ ನ್ಯಾಯಬದ್ಧವಾಗಿದೆ ಹಾಗೂ ಗೌರವಾನ್ವಿತ ರಾಜ್ಯಪಾಲರು ನೀಡಿರುವಂತಹ ಒಂದು ಆದೇಶಕ್ಕೆ ಅನುಮೋದನೆ ಏನು ನೀಡಿದ್ರು ಅದು ನ್ಯಾಯಬದ್ಧವಾಗಿದೆ. ಹಾಗಾಗಿ ಅದನ್ನ ತಡೆ ಹಿಡಿಯೋ ಪ್ರಶ್ನೆ ಇಲ್ಲ. ಈ ಒಂದು ಕೇಸ್ನಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಏನಿದೆ, ಕೆಲವೊಂದಷ್ಟು ಅಂಶಗಳು ಅವು ಯಾವುದೇ ಕಾರಣಕ್ಕೂ ತನಿಖೆ ಆಗೇ ತೀರ್ಬೇಕು ಅನ್ನೋದು ಗೌರವಾನ್ವಿತ ನ್ಯಾಯಾಧೀಶರ ಒಂದು ಅಭಿಪ್ರಾಯ ಆಗಿರುತ್ತೆ. ಸರ್, ಅದು ಯಾವುದ್ರ ಮೂಲಕ ತನಿಖೆ ಆಗಬೇಕು ಅಂತ ಹೇಳಿದ್ರು ನೋಡಿ. ಈಗ ಅದು ಪ್ರಶ್ನೆ ಇರಲಿಲ್ಲ, ತನಿಖೆ ಆಗ್ಬೇಕೋ ಬೇಡವೋ, ಗೌರವಾನ್ವಿತ ರಾಜ್ಯಪಾಲರು ನೀಡಿರುವ ಅನುಮೋದನೆ ನ್ಯಾಯಬದ್ಧವೋ ಅಲ್ಲವೋ ಅನ್ನೋದಷ್ಟೇ ಈ ಒಂದು ರಿಟರ್ಜಿಯ ಒಂದು ಮುಖ್ಯವಾದ ಒಂದು ಪ್ರಶ್ನೆ.